ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಮ್ಮ ಇವತ್ತಿನ ರೆಸಿಪಿ ನವರಾತ್ರಿ ವಿಶೇಷ ಕಡುಬು ಮಾಡೋದು ಹೇಗೆ ಅಂತ ನೋಡಿ. ಮೊದಲಿಗೆ ನೀರು ಬಿಸಿ ಮಾಡೋಕ್ಕಿಡಬೇಕು. ಆಮೇಲೆ ಜೋಳದ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಜೋಳದ ಹಿಟ್ಟಿಗೆ ನೀರು ಬಿಸಿ ಮಾಡಿ ಈ ಥರ ಜೋಳದ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಅಂದರೆ ಕಡುಬು ಮಾಡೋಕ್ಕೆ ಚೆನ್ನಾಗಿ ಜಿಗಿ ಬರುತ್ತೆ, ಇಲ್ಲಾಂದರೆ ಕಡುಬೆಲ್ಲ ಉದುರೋಗ್ಬಿಡುತ್ತೆ. ನೋಡಿ, ಈ ಥರ ಚೆನ್ನಾಗಿ ಹಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ನೀರು ಬಿಸಿ ಆದಮೇಲೆ ನೀರಿಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಬೇಕು. ಆಯಿಲ್ ಹಾಕಿದ್ರೆ ಕಡುಬು ಉದುರಾಗಿ ಬರುತ್ತೆ ಚೆನ್ನಾಗಿ. ಇವಾಗ ಹಿಟ್ಟು ರೆಡಿ ಆಯಿತು ನೋಡಿ. ಈ ಥರ ಮೆತ್ತಿಗೆ ನಾದ್ಕೋಬೇಕು. ಇದನ್ನು ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸಣ್ಣ ಉಳ್ಳೆ ಮಾಡಿ ಅದನ್ನು ಈ ಥರ ತಟ್ಟಬೇಕು. ಆವಾಗ ತೆಳ್ಳಗೆ ಬರುತ್ತೆ ನೋಡಿ. ಈ ಥರ ಉಳ್ಳೆ ಮಾಡಿ ತಟ್ತಾ ಹೋಗಬೇಕು. ತೆಳ್ಳಗಾಗುತ್ತೆ. ಇದು ನವರಾತ್ರಿ ವಿಶೇಷ. ನೋಡಿ, ಈ ಥರ ರೆಡಿ ಆಯಿತು. ಇದನ್ನು ಬಿಸಿ ನೀರು ಮಾಡೋಕ್ಕಿಟ್ಟಿದ್ವಲ್ಲ, ಅದು ಕುದೀತಾ ಇದೆ. ನೀರು ಕುದಿಯುವಾಗ ನಾವು ಮಾಡ್ಕೊಂಡಿರೋ ಕಡುಬನ್ನು ನೀರಿಗೆ ಹಾಕ್ಕೋಬೇಕು. ಕಡುಬನ್ನ ಹಾಕಿ ಈ ಥರ ಚೆನ್ನಾಗಿ ಕುದಿಸ್ಬೇಕು. ಕಡುಬು ಕುದ್ದು ಸ್ವಲ್ಪ ತಿಕ್ಕಾಗಿ ಆಗಬೇಕು. ಹಿಂಗೆ ಈ ಥರ ಚೆನ್ನಾಗಿ ಗಟ್ಟಿಯಾಗಿ ಆಗಬೇಕು. ನೀರೆಲ್ಲ ಅದರಲ್ಲಿರೋ ನೀರೆಲ್ಲ ಅಲ್ಲಿ ತನಕ ಕಡುಬು ಕುದಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಕುದಿಸ್ಕೋತೀವೋ ಅಷ್ಟು ರೆಡಿ ಆಗುತ್ತೆ ನೋಡಿ. ಈ ಥರ ಬರಬೇಕು. ಈ ಥರ ರಸ ಎಲ್ಲ ಗಟ್ಟಿಯಾಗಬೇಕು. ಕಡುಬು ಹೆಂಗೆ ರೆಡಿಯಾಗಿದೆ ನೋಡಿ. ಈ ಥರ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ಪಡ್ತಾರೆ ನೋಡಿ. ಇದಕ್ಕೆ ಹುಳು ಪಲ್ಯ ಮಾಡಬೇಕು. ಇದ್ರ ಜೊತೆ ಹುಳು ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮತ್ತು ಸಪ್ಪನ ಬ್ಯಾಳಿನೂ ಕೂಡ. ಸಪ್ಪನ ಬ್ಯಾಳಿ ಹುಳು ಪಲ್ಯ ನವರಾತ್ರಿಯಲ್ಲಿ ಕಡುಬಿಗೆ ಇದು ವಿಶೇಷ. ಈ ಥರ ಮಾಡಿಕೊಡಿ, ಎಲ್ಲರೂ ಇಷ್ಟಪಡ್ತಾರೆ. ನೀವು ಒಂದ್ಸಲ ಟ್ರೈ ಮಾಡಿ ನಮ್ಮ ರೆಸಿಪಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರೇ ತಿಂದುಬಿಡ್ಬೇಕನ್ನೋ ಅಷ್ಟು ಚೆನ್ನಾಗಾಗಿದೆ. ನೀವು ಟ್ರೈ ಮಾಡಿ.